ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಹೆಸರಿನ ಜ್ಯೋತಿಷ್ಯಕ್ಕೆ ಒಂದು ವಿಶೇಷ ಸ್ಥಾನವಿದೆ. ನಮ್ಮ ಹೆಸರು ಕೇವಲ ಗುರುತಿಗಾಗಿ ಬಳಸುವ ಪದವಲ್ಲ, ಅದು ನಮ್ಮ ವ್ಯಕ್ತಿತ್ವ, ಚಿಂತನೆ, ಜೀವನದ ದಿಕ್ಕು ಮತ್ತು ಭಾಗ್ಯವನ್ನು ಕೂಡ ಸೂಚಿಸುತ್ತದೆ ಎಂಬ ನಂಬಿಕೆಯಿದೆ. ಪ್ರಾಚೀನ ಕಾಲದಿಂದಲೂ ಋಷಿಗಳು, ಜ್ಯೋತಿಷಿಗಳು ಮತ್ತು ಸಂಖ್ಯಾಶಾಸ್ತ್ರಜ್ಞರು ಹೆಸರಿನ ಮೊದಲ ಅಕ್ಷರದ ಆಧಾರದಲ್ಲಿ ವ್ಯಕ್ತಿಯ ಸ್ವಭಾವ ಮತ್ತು ಭವಿಷ್ಯವನ್ನು ವಿಶ್ಲೇಷಿಸುತ್ತಾ ಬಂದಿದ್ದಾರೆ. ಪ್ರತಿಯೊಂದು ಅಕ್ಷರವೂ ಒಂದು ಶಕ್ತಿಯನ್ನು ಹೊಂದಿದೆ ಮತ್ತು ಆ ಶಕ್ತಿ ನಮ್ಮ ಜೀವನದ ಮೇಲೆ ಸೂಕ್ಷ್ಮವಾಗಿ ಆದರೆ ಪರಿಣಾಮಕಾರಿಯಾಗಿ ಕೆಲಸ ಮಾಡುತ್ತದೆ. ಇಂಗ್ಲಿಷ್ ವರ್ಣಮಾಲೆಯ ಮೊದಲ ಅಕ್ಷರವಾದ ಎ ಅತ್ಯಂತ ಶಕ್ತಿಶಾಲಿ ಅಕ್ಷರಗಳಲ್ಲಿ ಒಂದಾಗಿದೆ. ಕನ್ನಡದಲ್ಲಿ ಇದು ಅ ಅಥವಾ ಆ ಅಕ್ಷರಗಳಿಗೆ ಸಮಾನವಾಗಿದೆ. ಸಂಖ್ಯಾಶಾಸ್ತ್ರದ ಪ್ರಕಾರ ಎ ಅಕ್ಷರವು ಸಂಖ್ಯೆ 1 ಅನ್ನು ಪ್ರತಿನಿಧಿಸುತ್ತದೆ. ಸಂಖ್ಯೆ 1 ಎಂದರೆ ಆರಂಭ, ನಾಯಕತ್ವ, ಸ್ವತಂತ್ರತೆ ಮತ್ತು ಆತ್ಮವಿಶ್ವಾಸದ ಸಂಕೇತ. ಈ ಸಂಖ್ಯೆಯ ಅಧಿಪತಿ ಗ್ರಹ ಸೂರ್ಯನು. ಸೂರ್ಯನು ಎಲ್ಲ ಗ್ರಹಗಳ ರಾಜನಾಗಿದ್ದು, ಆತ ಶಕ್ತಿ, ಅಧಿಕಾರ, ಗೌರವ, ಪ್ರತಿಷ್ಠೆ ಮತ್ತು ನಾಯಕತ್ವವನ್ನು ಸೂಚಿಸುತ್ತಾನೆ. ಇದರಿಂದ ಎ ಅಕ್ಷರದಿಂದ ಹೆಸರು ಆರಂಭವಾಗುವವರ ಮೇಲೆ ಸೂರ್ಯನ ಪ್ರಭಾವ ಹೆಚ್ಚು ಇರುತ್ತದೆ. ಜೊತೆಗೆ ಕೆಲ ಸಂದರ್ಭಗಳಲ್ಲಿ ಕುಜ, ಮಂಗಳ ಗ್ರಹದ ಪ್ರಭಾವವೂ ಕಾಣಿಸಿಕೊಳ್ಳುತ್ತದೆ, ಏಕೆಂದರೆ ಇದು ಕ್ರಿಯಾಶೀಲತೆ ಮತ್ತು ಧೈರ್ಯದ ಸಂಕೇತವಾಗಿದೆ. ಈ ಅಕ್ಷರದಿಂದ ಹೆಸರು ಆರಂಭವಾಗುವವರು ಸಾಮಾನ್ಯವಾಗಿ ಬಹಳ ಆತ್ಮವಿಶ್ವಾಸಿಗಳಾಗಿರುತ್ತಾರೆ. ಇವರಲ್ಲಿ ಸ್ವತಂತ್ರ ಚಿಂತನೆ ಮತ್ತು ತಮ್ಮದೇ ಆದ ದಾರಿಯನ್ನು ಆಯ್ಕೆ ಮಾಡುವ ಗುಣ ಹೆಚ್ಚಾಗಿರುತ್ತದೆ. ಇವರು ಯಾವ ಕೆಲಸವನ್ನು ಕೈಗೆತ್ತಿಕೊಂಡರೂ ಅದನ್ನು ಪೂರ್ಣಗೊಳಿಸುವ ತನಕ ಶ್ರಮಿಸುವವರಾಗಿರುತ್ತಾರೆ. ಇವರಲ್ಲಿ ನಾಯಕತ್ವದ ಗುಣ ಸಹಜವಾಗಿ ಇರುತ್ತದೆ. ಆದ್ದರಿಂದ ಇವರು ಯಾವುದೇ ತಂಡದಲ್ಲಿದ್ದರೂ ಮುನ್ನಡೆಸುವವರಾಗಿ ಕಾಣಿಸಿಕೊಳ್ಳುತ್ತಾರೆ. ಅಧಿಕಾರದ ಸ್ಥಾನವನ್ನು ಪಡೆಯುವ ಆಸೆ ಇವರಲ್ಲಿ ಸ್ಪಷ್ಟವಾಗಿ ಕಂಡುಬರುತ್ತದೆ. ಇವರು ಸಾಮಾನ್ಯವಾಗಿ ನೇರವಾಗಿ ಮಾತನಾಡುವವರಾಗಿರುತ್ತಾರೆ. ಸತ್ಯವನ್ನು ಹೇಳಲು ಹೆದರದೆ ತಮ್ಮ ಅಭಿಪ್ರಾಯವನ್ನು ಸ್ಪಷ್ಟವಾಗಿ ವ್ಯಕ್ತಪಡಿಸುತ್ತಾರೆ. ಈ ಗುಣವು ಕೆಲವೊಮ್ಮೆ ಇವರಿಗೆ ಲಾಭವಾಗುವುದಾದರೂ ಕೆಲವು ಸಂದರ್ಭಗಳಲ್ಲಿ ಸಮಸ್ಯೆಗಳಿಗೂ ಕಾರಣವಾಗಬಹುದು, ಏಕೆಂದರೆ ಎಲ್ಲರೂ ಇವರ ನೇರ ನುಡಿಯನ್ನು ಒಪ್ಪಿಕೊಳ್ಳುವುದಿಲ್ಲ. ಕೆಲವರಿಗೆ ಇವರ ಮಾತುಗಳು ಕಠಿಣವಾಗಿ ತೋರುತ್ತವೆ. ಅದೇ ಸಮಯದಲ್ಲಿ ಇವರಲ್ಲಿ ಸ್ವಲ್ಪ ಅಹಂಕಾರ ಮತ್ತು ಸ್ವಾಭಿಮಾನ ಹೆಚ್ಚಾಗಿರುವುದರಿಂದ ಇವರು ತಮ್ಮ ಸ್ಥಾನವನ್ನು ಕಾಪಾಡಿಕೊಳ್ಳಲು ಪ್ರಯತ್ನಿಸುತ್ತಾರೆ. ಆ ಅಕ್ಷರದಿಂದ ಹೆಸರು ಆರಂಭವಾಗುವವರು ಧೈರ್ಯಶಾಲಿಗಳು ಮತ್ತು ಸಾಹಸಪ್ರಿಯರು. ಹೊಸ ಹೊಸ ಸವಾಲುಗಳನ್ನು ಸ್ವೀಕರಿಸುವ ಗುಣ ಇವರಲ್ಲಿ ಸಹಜವಾಗಿದೆ. ಜೀವನದಲ್ಲಿ ಏನೇ ಕಷ್ಟ ಬಂದರೂ ಅದನ್ನು ಎದುರಿಸಿ ಮುಂದೆ ಸಾಗುವ ಮನೋಭಾವ ಇವರಲ್ಲಿ ಇರುತ್ತದೆ. ಆದರೆ ಇವರಲ್ಲಿ ತಾಳ್ಮೆಯ ಕೊರತೆ ಕೆಲವೊಮ್ಮೆ ಕಾಣಿಸಬಹುದು. ತಕ್ಷಣ ಫಲ ಬಯಸುವ ಗುಣದಿಂದಾಗಿ ಕೆಲವೊಮ್ಮೆ ನಿರಾಶೆಯಾಗುವ ಸಾಧ್ಯತೆಯೂ ಇರುತ್ತದೆ. ಜೊತೆಗೆ ಇವರಿಗೆ ಬೇಗ ಕೋಪ ಬರುತ್ತದೆ, ಆದರೆ ಅದೇ ವೇಗದಲ್ಲಿ ಅದು ಕಡಿಮೆಯೂ ಆಗುತ್ತದೆ. ಜೀವನದ ಹಂತಗಳನ್ನು ಗಮನಿಸಿದರೆ 18 ರಿಂದ 25 ವರ್ಷದವರೆಗೆ ಇವರಿಗೆ ಪರೀಕ್ಷೆಗಳ ಕಾಲವಾಗಿರಬಹುದು. ಈ ಅವಧಿಯಲ್ಲಿ ಶಿಕ್ಷಣ, ಉದ್ಯೋಗ ಅಥವಾ ವೈಯಕ್ತಿಕ ಜೀವನದಲ್ಲಿ ಕೆಲವು ಅಡೆತಡೆಗಳು ಎದುರಾಗಬಹುದು. ಆದರೆ ಈ ಕಷ್ಟಗಳು ಇವರನ್ನು ಮತ್ತಷ್ಟು ಬಲಿಷ್ಠರನ್ನಾಗಿ ಮಾಡುತ್ತವೆ. 26 ರಿಂದ 32 ವರ್ಷದವರೆಗೆ ಜೀವನದಲ್ಲಿ ಉತ್ತಮ ಅವಕಾಶಗಳು ಕಾಣಿಸಿಕೊಳ್ಳಲು ಪ್ರಾರಂಭವಾಗುತ್ತದೆ. ಉದ್ಯೋಗದಲ್ಲಿ ಪ್ರಗತಿ, ವ್ಯವಹಾರದಲ್ಲಿ ಬೆಳವಣಿಗೆ ಮತ್ತು ಆದಾಯದಲ್ಲಿ ಹೆಚ್ಚಳ ಕಾಣಬಹುದು. 33 ರಿಂದ 42 ವರ್ಷಗಳ ನಡುವಿನ ಅವಧಿ ಇವರ ಜೀವನದ ಅತ್ಯಂತ ಮಹತ್ವದ ಹಂತವಾಗಿರುತ್ತದೆ. ಈ ಸಮಯದಲ್ಲಿ ಇವರ ಪರಿಶ್ರಮಕ್ಕೆ ತಕ್ಕ ಪ್ರತಿಫಲ ದೊರೆಯುತ್ತದೆ. ಹಣಕಾಸಿನ ಸ್ಥಿತಿ ಬಲವಾಗುತ್ತದೆ. ಸಮಾಜದಲ್ಲಿ ಗೌರವ ಹೆಚ್ಚುತ್ತದೆ ಮತ್ತು ತಮ್ಮ ಕನಸುಗಳನ್ನು ಸಾಕಾರಗೊಳಿಸುವ ಅವಕಾಶಗಳು ದೊರೆಯುತ್ತವೆ. ಹೂಡಿಕೆಗಳು, ಆಸ್ತಿ ಸಂಪಾದನೆ ಮತ್ತು ಕುಟುಂಬದ ಸ್ಥಿರತೆ ಈ ಅವಧಿಯಲ್ಲಿ ಹೆಚ್ಚಾಗಬಹುದು. 43 ವರ್ಷಗಳ ನಂತರ ಇವರ ಜೀವನ ಹೆಚ್ಚು ಸ್ಥಿರವಾಗುತ್ತದೆ.
ಹಣಕಾಸಿನ ಭದ್ರತೆ, ಮಾನಸಿಕ ಶಾಂತಿ ಮತ್ತು ಜೀವನದ ಸಮತೋಲನ ಸಾಧಿಸುವ ಸಾಧ್ಯತೆ ಹೆಚ್ಚಾಗುತ್ತದೆ. ಸಂಬಂಧಗಳ ವಿಷಯದಲ್ಲಿ ಇವರು ನಿಷ್ಠಾವಂತರಾಗಿರುತ್ತಾರೆ. ಪ್ರೀತಿ ಮತ್ತು ಸ್ನೇಹವನ್ನು ಮೌಲ್ಯಯುತವಾಗಿ ಕಾಣುವವರು. ಆದರೆ ಇವರ ಸ್ವಭಾವದ ನೇರತೆ ಮತ್ತು ಅಹಂಕಾರದಿಂದಾಗಿ ಕೆಲವೊಮ್ಮೆ ಸಂಬಂಧಗಳಲ್ಲಿ ಅಂತರ ಉಂಟಾಗಬಹುದು. ಆದ್ದರಿಂದ ಇವರು ಸ್ವಲ್ಪ ಮೃದು ಸ್ವಭಾವವನ್ನು ಬೆಳೆಸಿಕೊಳ್ಳುವುದರಿಂದ ಸಂಬಂಧಗಳು ಇನ್ನಷ್ಟು ಗಟ್ಟಿಯಾಗುತ್ತವೆ. ಅದೃಷ್ಟದ ದೃಷ್ಟಿಯಿಂದ ನೋಡಿದರೆ 1, 10, 19 ಮತ್ತು 28 ದಿನಾಂಕಗಳು ಇವರಿಗೆ ಶುಭಕರವಾಗಿರುತ್ತವೆ. ಈ ದಿನಗಳಲ್ಲಿ ಹೊಸ ಕೆಲಸಗಳನ್ನು ಪ್ರಾರಂಭಿಸುವುದು, ಹೂಡಿಕೆ ಮಾಡುವುದು ಅಥವಾ ಮಹತ್ವದ ನಿರ್ಧಾರಗಳನ್ನು ತೆಗೆದುಕೊಳ್ಳುವುದು ಉತ್ತಮ ಫಲ ನೀಡಬಹುದು ಎಂದು ನಂಬಲಾಗಿದೆ. ಜೊತೆಗೆ ಭಾನುವಾರ ದಿನವೂ ಇವರಿಗೆ ವಿಶೇಷವಾಗಿರುತ್ತದೆ, ಏಕೆಂದರೆ ಅದು ಸೂರ್ಯನ ದಿನವಾಗಿದೆ. ಒಟ್ಟಿನಲ್ಲಿ ಅ ಅಕ್ಷರದಿಂದ ಹೆಸರು ಆರಂಭವಾಗುವವರು ಶಕ್ತಿಶಾಲಿ ವ್ಯಕ್ತಿತ್ವ ಹೊಂದಿರುವವರು. ಇವರಲ್ಲಿ ನಾಯಕತ್ವ, ಧೈರ್ಯ, ಆತ್ಮವಿಶ್ವಾಸ ಮತ್ತು ಮಹತ್ವಾಕಾಂಕ್ಷೆ ಇವುಗಳ ಸಮನ್ವಯ ಇರುತ್ತದೆ. ಕೆಲವೊಂದು ನಕಾರಾತ್ಮಕ ಗುಣಗಳನ್ನು ನಿಯಂತ್ರಿಸಿಕೊಂಡರೆ ಇವರು ಜೀವನದಲ್ಲಿ ಅತ್ಯಂತ ಯಶಸ್ಸು ಸಾಧಿಸುವ ಸಾಧ್ಯತೆ ಹೆಚ್ಚು. ಇವರ ಜೀವನವು ಸವಾಲುಗಳಿಂದ ಆರಂಭವಾಗಿ ಕ್ರಮೇಣ ಯಶಸ್ಸಿನ ಶಿಖರವನ್ನು ತಲುಪುವ ಪ್ರಯಾಣವಾಗಿರುತ್ತದೆ. ನೀವಿನ್ನೂ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ವಾ? ಹಾಗಾದರೆ ಈ ಕೂಡಲೇ ನಮ್ಮ ಇಂದ್ರಜಾಲ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿದರೆ ನಮ್ಮ ಹೊಸ ವಿಡಿಯೋಗಳನ್ನು ನೀವು ನೋಡಬಹುದು.